ನಮಸ್ಕಾರ ವೀಕ್ಷಕರೇ. ಹಾಸನದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಈ ವರ್ಷ ಜಿಲ್ಲೆಯಾದ್ಯಂತ 5 ಲಕ್ಷ ಗಿಡಗಳನ್ನು ನೆಡುವುದಾಗಿ ಘೋಷಿಸಿ ಅದಕ್ಕಾಗಿ ಅಧಿಕಾರಿಗಳ ಸಭೆ ನಡೆಸಿ ಸಿದ್ಧತೆ ಮಾಡಿಸಿದ್ದರು. ವಿಶ್ವ ಪರಿಸರ ದಿನವಾದ ಜೂನ್ 5ರಂದು ಹಲವಾರು ಕಡೆ ಗಿಡಗಳನ್ನು ನೆಟ್ಟ ಸುದ್ದಿ ಫೋಟೋಗಳ ಸಮೇತ ಪತ್ರಿಕೆಗಳಲ್ಲಿ ಬಂತು. ಈ ಕಾರ್ಯಕ್ರಮವನ್ನು ರಾಜಕೀಯ ಪಕ್ಷಗಳ ನಾಯಕರು ಹಾಗೂ ಕಾರ್ಯಕರ್ತರು ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಲಿಲ್ಲ. ರಾಜಕೀಯ ಪಕ್ಷಗಳಿಗೆ ಪರಿಸರ ಎಂಬುದು ಗಂಭೀರ ವಿಷಯವೇ ಅಲ್ಲ. ಪೆಸಿಫಿಕ್ ಸಾಗರದಲ್ಲಿ ಉದ್ಭವವಾದ ಎಲ್ ನಿನೋ ಹೆಸರಿನ ಬಿಸಿ ಗಾಳಿ ವಿಶ್ವದ ಬಹುಭಾಗದಲ್ಲಿ ಹವಾಮಾನದಲ್ಲಿ ವೈಪರೀತ್ಯ ಉಂಟು ಮಾಡುತ್ತಿದೆ. ಭಾರತದಲ್ಲಿ ಮುಂಗಾರು ಕೈಕೊಟ್ಟಿದೆ. ಜಾಗತಿಕ ತಾಪಮಾನ ಏರಿಕೆಯಾಗುತ್ತಿದೆ ಎಂದು ಮಾಧ್ಯಮಗಳು ವರದಿ ಮಾಡುತ್ತಿರುತ್ತವೆ. ತಾಪಮಾನ ಏರಿಕೆ ತಡೆ, ಹಸಿರುಮನೆ ಇಂಧನಗಳ ಬಳಕೆ ಕಡಿಮೆ ಮಾಡುವುದು ಸೇರಿ ಹಲವು ಪರಿಹಾರದ ಕ್ರಮಗಳು ವಿಜ್ಞಾನಿಗಳು ಸೂಚಿಸುತ್ತಾ ಬಂದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ಅರಣ್ಯಗಳ ಸಂರಕ್ಷಣೆ ಮತ್ತು ವ್ಯಾಪಕ ಅರಣ್ಯೀಕರಣ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಜಿಲ್ಲಾಧಿಕಾರಿಗಳ ಮಾತು, ಆಲೋಚನೆ ಮತ್ತು ಕಾರ್ಯಕ್ರಮ ರಾಜಕಾರಣಿಗಳ ಮನಮುಟ್ಟಿದಂತೆ ಕಾಣುವುದಿಲ್ಲ. ಬಹುಪಾಲು ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಅಧಿಕಾರ ಗಳಿಸುವುದು ಮಾತ್ರ ತಮ್ಮ ಕಾರ್ಯಕ್ರಮ ಅಂದುಕೊಂಡಿದ್ದಾರೆ. ಹಣ ಹೊಂದಿದ್ದರೆ ಅಧಿಕಾರಕ್ಕೆ ಬರಬಹುದು ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಭಾರತದಲ್ಲಿ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಎಂಬ ಮಹಾನ್ ಚಿಂತಕರಿದ್ದರು. ಬಹಳಷ್ಟು ಜನರು ಅವರು ಲೋಹಿಯಾ ಹೆಸರು ಕೇಳಿದ್ದಾರೆಯೋ ಇಲ್ವೋ ಗೊತ್ತಿಲ್ಲ. ಯುವಜನರಿಗಂತೂ ಗೊತ್ತೇ ಇಲ್ಲ. ಒಂದು ಸಮಾಜದಲ್ಲಿ ಬದಲಾವಣೆ ತರಬೇಕಿದ್ದರೆ 3 ಮಾರ್ಗಗಳ ಬಗ್ಗೆ ಅವರು ಹೇಳಿದ್ದಾರೆ. 1. ಅನ್ಯಾಯದ ವಿರುದ್ಧ ಹೋರಾಡುವುದು. 2ನೇಯದ್ದು ರಚನಾತ್ಮಕ ಕೆಲಸಗಳು. 3ನೇಯದ್ದು ರಾಜಕೀಯ ಶಕ್ತಿಯ ಮೂಲಕ. ಕೆಲವು ಸಂಘಟನೆಗಳು ಹೋರಾಟ ಮಾತ್ರ ನಮ್ಮ ಕೆಲಸ ಅಂದುಕೊಂಡಿವೆ. ಕೆಲವು ಸಂಸ್ಥೆಗಳು ಸಮಾಜ ಸೇವೆಗೆ ಸೀಮಿತಗೊಂಡಿವೆ. ನಮ್ಮ ರಾಜಕೀಯ ಪಕ್ಷಗಳ ಕಾರ್ಯಕರ್ತರಿಗೆ ಅಪಾರ ಶಕ್ತಿ ಇದೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಕೋಟಿ ರೂ ಬೇಕಂತೆ. ವಿಧಾನಸಭಾ ಚುನಾವಣೆ ಎದುರಿಸಲು ಹಲವು ಕೋಟಿಗಳನ್ನು ಕ್ರೋಢೀಕರಿಸುತ್ತಾರೆ. ಇಂತಹ ಶಕ್ತಿ ಇರುವವರು ಹಸಿರೀಕರಣ ಆಂದೋಲನದಲ್ಲಿ ಅದ್ಭುತವನ್ನು ಸಾಧಿಸಬಹುದು. ಹಾಸನ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರುವುದಾದರೆ, ಮಾಜಿ ಶಾಸಕ ಪ್ರೀತಂ ಗೌಡರು 106 ಎಕರೆ ಜಮೀನು ನಿವೇಶನ ಸಂಪಾದನೆ ಮಾಡಿದ್ದಾರೆಂದು ಜನರು ಹೇಳುತ್ತಾರೆ. ಅವರು ಮನೆಗೆ ಸೀರೆ ಹಂಚುವುದನ್ನು ನೋಡಿದರೆ ಕೋಟಿಗಟ್ಟಲೆ ಹಣ ಇರುವುದಂತೂ ಹೌದು. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಬನವಾಸಿ ರಂಗಸ್ವಾಮಿ ಅವರು ಅದೆಷ್ಟು ಕೋಟಿಗಳನ್ನು ಖರ್ಚು ಮಾಡಿಕೊಂಡರೂ ಅವರೇ ಹೇಳಬೇಕು. ಹಾಸನದಲ್ಲಿ ಇತ್ತೀಚೆಗೆ ಬೀಳುತ್ತಿರುವ ಪೋಸ್ಟರ್ಗಳನ್ನು ನೋಡಿದರೆ JCB ಚಂದ್ರು ಅವರು ವಿಧಾನಸಭಾ ಚುನಾವಣೆಗೆ ಸಜ್ಜಾಗುತ್ತಿರುವಂತೆ ಕಾಣುತ್ತಿದೆ. ಹೊಳೆ ನರಸೀಪುರ ಕ್ಷೇತ್ರದಲ್ಲಿ ಒಮ್ಮೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರೇವಣ್ಣ ವಿರುದ್ಧ ಸ್ಪರ್ಧಿಸಿದ್ದ ಬಾಗೂರು ಮಂಜೇಗೌಡರು ಹಾಸನ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ಇದ್ದ ಕೆಲಸವನ್ನು ಬಿಟ್ಟು ರಾಜಕಾರಣಕ್ಕೆ ಬಂದಿರುವ ಇವರು ಗಳಿಸಿರುವ ಹಣ ಮತ್ತು ಆಸ್ತಿಯ ಬಗ್ಗೆ ರೋಮಾಂಚಕ ಕಥೆಗಳಿವೆ. ಬಿಲ್ಡರ್ ಆಗಿ ಬೆಳೆದಿರುವ ಕಂಚಮಾರನಹಳ್ಳಿ ಲಕ್ಷ್ಮೀಕಾಂತ್ ಅವರು ಬಿಜೆಪಿ ಅಭ್ಯರ್ಥಿಯಾಗುವ ಲೆಕ್ಕಾಚಾರದಲ್ಲಿದ್ದಾರೆ. ಹಣದ ವಿಚಾರ ಒಂದು ಕಡೆ ಇರಲಿ, 2018ರ ಹಾಸನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರೀತಂ ಗೌಡರು ಗೆದ್ದಿದ್ದು ಹೇಗೆ ಎಂಬುದನ್ನು ಆಕಾಂಕ್ಷಿಗಳು ಗಮನಿಸಬೇಕು. ಪ್ರೀತಂ ಗೌಡರು 2015, 16, 17ರ ಸಮಯದಲ್ಲಿ ರಾಜ್ಯದಲ್ಲಿ ಬರಗಾಲ ಇತ್ತು. ಹಾಸನ ನಗರಕ್ಕೂ ನೀರಿನ ಸಮಸ್ಯೆ ತೀವ್ರವಾಗಿತ್ತು. ಸರ್ಕಾರದವರು ಹೊಳೆ ನರಸೀಪುರದಿಂದ ಟ್ಯಾಂಕರ್ಗಳಲ್ಲಿ ನೀರನ್ನು ಹಾಸನಕ್ಕೆ ತರುತ್ತಿದ್ದರು. ಇಂತಹ ಸಮಯದಲ್ಲಿ ಪ್ರೀತಂ ಗೌಡರು ಟ್ಯಾಂಕರ್ಗಳ ಮೂಲಕ ಮನೆ ಮನೆಗೆ ನೀರು ಕೊಡುವ ವ್ಯವಸ್ಥೆ ಮಾಡಿದರು. ಜನರು ಕೊಡ ಹಿಡಿದು ಟ್ಯಾಂಕರ್ಗಳ ಬಳಿ ಓಡೋಡಿ ಬರುತ್ತಿದ್ದರು. ಹಾಗೆಯೇ ಹಾಸನದಲ್ಲಿ ತೀವ್ರವಾಗಿದ್ದ ಕಸದ ಸಮಸ್ಯೆಗೆ ಪರಿಹಾರವಾಗಿ ಹಲವು ಕಸ ಸಾಗಿಸುವ ವಾಹನಗಳನ್ನು ಪ್ರೀತಂ ಗೌಡರು ವ್ಯವಸ್ಥೆ ಮಾಡಿದರು. ಈ 2 ಕಾರ್ಯಕ್ರಮಗಳ ಮೂಲಕ ಅವರು ಮನೆ ಮಾತಾದರು. ವಿಶೇಷವಾಗಿ ಮಹಿಳೆಯರ ಮನಗೆದ್ದರು. ಈ ಮನುಷ್ಯ ಕೆಲಸ ಮಾಡುವ ವ್ಯಕ್ತಿ ಎಂದು ಜನರಿಗೆ ಅನಿಸಿತು. ಪ್ರಕಾಶ್ ಅವರು ಆ ವೇಳೆಗಾಗಲೇ ಶಾಸಕರಾಗಿ ಸಾಕೆನಿಸಿತ್ತು. ಪರ್ಯಾಯ ನಾಯಕನ ಹುಡುಕುತ್ತಿದ್ದ ಜನರು ಪ್ರೀತಂ ಗೌಡರನ್ನು ಗೆಲ್ಲಿಸಿದರು. ಈಗ ಮತ್ತೆ ಅದೇ ಬರಬರುತ್ತಿದೆ. ಯಗಚಿ, ಹೇಮಾವತಿಯಿಂದ ಸಾಕಷ್ಟು ನೀರು ಹರಿದು ಹೋಗಿದೆ. ಪರಿಸರ ರಕ್ಷಣೆಯ ಕೆಲಸ ಈ ಕಾಲದ ತುರ್ತು ಅಗತ್ಯ ಎಂಬುದನ್ನು ನಮ್ಮ ರಾಜಕಾರಣಿಗಳು ಅರಿಯಬೇಕು. ವಿಶೇಷವಾಗಿ ಶಾಸಕರಾಗುವ ಆಕಾಂಕ್ಷಿಗಳು ಪ್ರೀತಂ ಗೌಡರಂತೆ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಲು ಹೊರಡಬೇಕು. ಸೀರೆ ಹಂಚುವುದನ್ನು ಬಿಟ್ಟು ಈ ಬನವಾಸಿ ರಂಗಸ್ವಾಮಿ, JCB ಚಂದ್ರು, ಕಂಚಮಾರನಹಳ್ಳಿ ಕಾಂತ ಅವರು ಮನಸ್ಸು ಮಾಡಿದರೆ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಲಕ್ಷಾಂತರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವ ವ್ಯವಸ್ಥೆ ಮಾಡಬಹುದು. ಪ್ರೀತಂ ಗೌಡರು ಮನಸ್ಸು ಮಾಡಿ ಹಾಸನವನ್ನು ಹಚ್ಚ ಹಸಿರಾಗಿಸಬೇಕು. ಶಾಸಕರಾಗಿರುವ ಸ್ವರೂಪ್ ಅವರು ಹಸಿರೀಕರಣ ಆಂದೋಲನದಲ್ಲಿ ಶ್ರದ್ಧೆಯಿಂದ ತೊಡಗಿಸಿಕೊಂಡರೆ ಫಲಿತಾಂಶ ಬೇರೆ ಆಗುತ್ತದೆ. 2 ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದ ಮಹೇಶ್ ಅವರ ಬಗ್ಗೆ ಹೆಚ್ಚು ಹೇಳುವುದು ಬೇಡ ಅನಿಸುತ್ತದೆ. ಅವರು ಆಗಾಗ ಪೋಸ್ಟರ್ಗಳನ್ನು ಹಾಕಿಸುವ ಜನರ ಮನದಲ್ಲಿ ಉಳಿಯಬಹುದೆಂದು ಕಾಣುತ್ತದೆ. ಹಾಗೆ ನೋಡಿದರೆ ವಕೀಲರಾದ ದೇವರಾಜೇಗೌಡರಿಗೆ MLA ಆಗಬೇಕೆಂಬ ಆಸೆ ಇದೆ.
ರಚನಾತ್ಮಕ ಕೆಲಸ ಮಾಡದೆ ಜನರ ವಿಶ್ವಾಸ ಗಳಿಸುವುದು ಕಷ್ಟ ಎಂಬುದನ್ನು ಅರ್ಥ ಮಾಡಿಕೊಂಡಂತೆ ಕಾಣುತ್ತದೆ. ಹಾಸನದ ಹೊಸ ಬಡಾವಣೆಗಳಲ್ಲಿ ಉದ್ಯಾನವನಗಳಿಗೆ ಮೀಸಲಿಟ್ಟ ಸ್ಥಳಗಳು ಖಾಲಿ ಇವೆ. ಕೃಷ್ಣಾನಗರ, ಸತ್ಯಮಂಗಲ ಹೀಗೆ ಹುಡುಕಿದರೆ ಸಿಗುತ್ತವೆ. ಒಬ್ಬೊಬ್ಬ ರಾಜಕಾರಣಿ ಒಂದೊಂದು ಉದ್ಯಾನವನವನ್ನು ದತ್ತು ತೆಗೆದುಕೊಳ್ಳಬಹುದು. ಚಿಕ್ಕಕೊಂಡುಗಳ ಸಮೀಪದ ಸದಾಶಿವನಗರದಲ್ಲಿ ಉದ್ಯಾನವನಕ್ಕೆ ಮೀಸಲಿಟ್ಟ ವಿಶಾಲವಾದ ಮತ್ತು ಸುಂದರವಾದ ಜಾಗದಲ್ಲಿ 2-3 ಬಾರಿ ಗಿಡ ನೆಟ್ಟರೂ ಉಳಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ ಎಂದು ಬಡಾವಣೆಯ ನಿವಾಸಿಗಳು ಪರಿತಪಿಸುತ್ತಿದ್ದಾರೆ. ಅವರು ನಾಯಕರ ಬೆಂಬಲಕ್ಕೆ ಕಾಯುತ್ತಿದ್ದಾರೆ. ಯಾರು ಮುಂದೆ ಬರುತ್ತಾರೋ ನೋಡೋಣ. ಲತಾ ಕುಮಾರಿಯವರಲ್ಲೂ ಒಂದು ಸಮಸ್ಯೆ ಇದ್ದಂತೆ ಕಾಣ್ತಾ ಇದೆ. ಅವರು ಸಾರ್ವಜನಿಕರು ಹಾಗೂ ರಾಜಕಾರಣಿಗಳನ್ನು ಒಳಗೊಳ್ಳುವ ಪ್ರಯತ್ನ ಮಾಡಲಿಲ್ಲ. ಬರೀ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರನ್ನು ಅವಲಂಬಿಸಿದರು. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.